ಶಿರಾ ತಾಲೂಕಿನ ಭೂತಕಾಟನಹಳ್ಳಿ ಹತ್ರ ನಿರ್ಮಾಣ ಮಾಡಿರುವಂತಹ ಚೆಕ್ ಡ್ಯಾಮ್ನಲ್ಲಿ ನೀವು ನೀರು ಹರಿಯೋದನ್ನು ನೋಡ್ತಾ ಇದ್ದೀರಾ. ಕಳೆದ ವರ್ಷ ಅಂದರೆ ಈ ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಲಾಗಿತ್ತು. ಅಂತರ್ಜಲ ಮಟ್ಟ ಹೆಚ್ಚಳ ಮಾಡುವ ಉದ್ದೇಶದಿಂದ ಇಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿತ್ತು. ಈ ನೀರು ಮದಲೂರು ಕೆರೆ ಕೋಡಿ ಬಿದ್ದ ಮೇಲೆ ಮುಷ್ಟಿಗರಳ್ಳಿ ಬ್ರಿಡ್ಜ್ ಮುಖಾಂತರ ಈಗ ಸಂಗಮೇಶ್ವರ ಪಿಕಪ್ಪಿಂದ ಈ ಕಡೆಯಿಂದ ಈಗ ಭೂತಕಾಟನಹಳ್ಳಿ ತಲುಪಿ ಮುಂದೆ ಹೋಗ್ತಾ ಇದ್ದಾವೆ. ನಿಜವಾಗ್ಲೂ ಶಿರಾ ತಾಲೂಕಿನ ಜೀವನದಿ ಯಾವುದಾದ್ರೂ ಇದ್ದರೆ ಅದು ಹೇಮಾವತಿ ಅಂತ ಹೇಳ್ಬೋದು. ಕಳೆದ ಹಲವಾರು ವರ್ಷಗಳಿಂದ ಅಂತರ್ಜಲನ ಮಟ್ಟವನ್ನು ಶಿರಾ ತಾಲೂಕಿನಲ್ಲಿ ಹೆಚ್ಚಿಸಲೇಬೇಕು ಅನ್ನೋ ಕಾರಣಕ್ಕೆ ಶಾಸಕರಾಗಿದ್ದಂತಹ ಟಿ ವಿ ಜಯಚಂದ್ರ ಅವರು ಹಲವಾರು ಚೆಕ್ ಡ್ಯಾಮ್ಗಳನ್ನು ತಾಲೂಕಿನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿದ ಪರಿಣಾಮ ಇಂತಹ ನೀರು ಸಂಗ್ರಹಣೆ ಆಗುವಲ್ಲಿ ಹೆಚ್ಚು ಸಹಾಯ ಆಗಿದೆ. ನಿಜವಾಗಲೂ ತಾಲೂಕಿನಲ್ಲಿ ಸಾಕಷ್ಟು ಅಂತರ್ಜಲ ಹೆಚ್ಚಳ ಆಗ್ತಾ ಇದೆ. ಇದೀಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಈ ಚೆಕ್ ಡ್ಯಾಮ್ ಇರತಕ್ಕಂಥದ್ದು ಭೂತಕಾಟನಹಳ್ಳಿ ಗ್ರಾಮದ ಹತ್ತಿರ. ಇದು ಮುಂದುವರೆದ ಭಾಗವಾಗಿ ತಾವರೆಕೆರೆ, ದೇವರಹಳ್ಳಿ ಈ ಥರ ಮಾರ್ಗವಾಗಿ ಒಂದು ಹರಿತಾ ಇದೆ. ಸಾಕಷ್ಟು ಈ ಭಾಗದಲ್ಲಿ ತಾಲೂಕಿನ ಗಡಿ ಗ್ರಾಮದವರೆಗೂ ಅಂತರ್ಜಲ ಹೆಚ್ಚಾಗ್ತದೆ. ಮತ್ತು ಹೇರೂರು, ಆಲಜ್ಜಿನಪಾಳ್ಯ ಮತ್ತು ಯಾವುದು ಬೇರೆ ಬೇರೆ ಆ ಗ್ರಾಮಗಳಲ್ಲೂ ಕೂಡ ಈ ಥರ ಚೆಕ್ ಡ್ಯಾಮ್ಗಳು ನಿರ್ಮಾಣ ಮಾಡಿ ಅಂತರ್ಜಲ ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗಲೂ ಶಿರಾ ತಾಲೂಕಿನ ರೈತ ಬಾಂಧವರು ಹಾಗೂ ಜನಸಾಮಾನ್ಯರು ಒಂದು ಹರ್ಷ ಪಡುವಂತಹ ಸಂಗತಿ ಇದಾಗಿದೆ. ಶ್ರೀನಿವಾಸ್ ಅವರೇ, ಈಗ ಇದು ಚೆಕ್ ಡ್ಯಾಮ್ ಎಲ್ಲಿರೋದು? ಇದು ಏನನ್ಸುತ್ತೆ ನೀರು ಹರಿತಾ ಇರೋದು? ತುಂಬ ಖುಷಿಯಾದ ವಿಚಾರ. ತಾಲೂಕಿನಲ್ಲಿ ಹೇಮಾವತಿ ಬಂದು ಪಿಕಪ್ ಡ್ಯಾಮ್ ಎಲ್ಲ ಮಾಡಿ ಅಂತರ್ಜಲ ಹೆಚ್ಚೋದ್ರಿಂದ ಕುಡಿಯೋ ನೀರು ಯಾವುದೇ ಸಮಸ್ಯೆಗಳಿಲ್ಲ. ರೈತರು ಭಾಳ ಚೆನ್ನಾಗಿದ್ದಾರೆ. ಯಾವ್ದಾದ್ರು ಈ ಥರ ತುಂಬಿತ್ತಾ? ಒಂದ್ಸರಿ ಮಳೆ ಚೆನ್ನಾಗಿ ಬಂದು ಹೋಗಿತ್ತು. ಅಂದರೆ ಅವಾಗ ಪಿಕಪ್ ಕಟ್ಟಿಲ್ಲ, ಹೋದ ವರ್ಷ ಕಟ್ಟಿರೋದ್ರಿಂದ ಇಲ್ಲಿ ತುಂಬ ಭಾಗದವರಿಗೆ ಭಾಳ ಸಂತೋಷ ಆಗಿದೆ. ನಿಮ್ಗೆ ಅನಿಸುತ್ತೆ? ಭಾಳ ಖುಷಿ ಇದೆ. ಮೊನ್ನೆ ಎಷ್ಟೋ ಶಿರಾ ತಾಲೂಕಿಗೆ ಜೀವ ಕಳೆ ತಂದಿದ್ದು ಹೇಮಾವತಿ ನೀರು ಶಿರಾ ತಾಲೂಕಿಗೆ ಹಲವಾರು ತಿಂಗಳಿಂದ ಹರಿದ ಕಾರಣ ಮದಲೂರು ಕೆರೆ ಭರ್ತಿಯಾಗಿ ಇದೀಗ ಕೋಡಿ ಬಿದ್ದಿದೆ. ಕೋಡಿ ಬಿದ್ದಂತಹ ನೀರು ಎಲ್ಲಿವರೆಗೂ ತಲುಪಿದೆ ಅಂತಂದರೆ ಬಂದ್ಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಭೂತಕಾಟನಹಳ್ಳಿ ಚೆಕ್ ಡ್ಯಾಮ್ ಮುಖಾಂತರ ಈಗ ಹಾದೋಗ್ತಾ ಇದೆ. ಇದು ಮುಂದಕ್ಕೂ ಸಹ ನಮ್ಮ ತಾಲೂಕಿನ ಗಡಿ ಭಾಗದವರೆಗೂ ನೀರು ಹೋಗ್ತದೆ. ಇದು ಈ ನಾಡಿ ಇಷ್ಟೊಂದು ನೀರು ಹರಿತಿರುವಂಥ ಕಾರಣ ರೈತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ನೀರು ಹರಿದಿರೋದ್ರಿಂದ ಅಂತರ್ಜಲ ಹೆಚ್ಚಾಗುತ್ತೆ, ಕುಡಿಯುವ ನೀರಿನ ಸಮಸ್ಯೆ ಬರಲ್ಲ. ತಾಲೂಕಿನಲ್ಲಿ ಹಲವಾರು ಕಡೆ ಚೆಕ್ ಡ್ಯಾಮ್ಗಳನ್ನು ಈ ಹಿಂದೆ ಮಾಜಿ ಸಚಿವರಾಗಿ ಈಗ ಹಾಲಿ ಶಾಸಕರಾಗಿರ್ತಕ್ಕಂತಹ ಟಿ ವಿ ಜಯಚಂದ್ರ ಅವರು ನಿರ್ಮಾಣ ಮಾಡಿದಂತಹ ಕಾರಣ ಅಂತರ್ಜಲ ಅಲ್ಲಲ್ಲಿ ಚೆಕ್ ಡ್ಯಾಮ್ಗಳಲ್ಲಿ ಸಂಗ್ರಹಣ ಆಗಿ ಕಿಲೋಮೀಟರ್ ಗಟ್ಟಲೆ ನೀರು ನಿಂತ್ಕೊಳ್ಳೋ ಕಾರಣ ಅಂತರ್ಜಲ ಮಟ್ಟ ಹೆಚ್ಚಾಗಿದೆ. ಹೇಮಾವತಿ ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮದಲೂರು ಕೆರೆಗೆ ಹರಿದಿರುವಂಥ ಕಾರಣ ಒಂದು ಕೆರೆ ಭರ್ತಿಯಾಗೋದ್ರ ಜೊತೆಗೆ ಆ ಭಾಗದಲ್ಲಿ ಸಾಕಷ್ಟು ಕೆರೆಗಳು ತುಂಬಿದರೆ ಈ ಭಾಗದಲ್ಲಿ ಅಷ್ಟೇ ಪ್ರಮಾಣದ ಚೆಕ್ ಡ್ಯಾಮ್ಗಳು ಭರ್ತಿಯಾಗಿರೋ ಕಾರಣ ಅಂತರ್ಜಲ ಮಟ್ಟ ಸಾಕಷ್ಟು ಹೆಚ್ಚಿಗೆಯಾಗಿ ಕುಡಿಯುವ ನೀರಿನ ಸಮಸ್ಯೆ ಒಂದು ಶಾಶ್ವತವಾಗಿ ನೀಗುವಂತಹ ಸ್ಥಿತಿ ಶಿರಾ ತಾಲೂಕಿನಲ್ಲಿ ನಿರ್ಮಾಣ ಆಗಿದೆ. ನಿಜವಾಗ್ಲೂ ಇದು ಶಿರಾ ತಾಲೂಕಿನ ಜೀವನದಿ ಹೇಮಾವತಿ ಅಂದರೂ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ.